ಹುಲಿ. ಕರೆಕ್ಟ್. ಅಂದ್ರೆ ಇವಾಗ ಕಪ್ಪೆ ಅವ್ರನ್ನ ಭೇಟಿ ಆದ್ಮೇಲೆ ಅಂದ್ರೆ ಒಳ್ಳೆ ಖುಷಿ ಆಯ್ತು, ಒಳ್ಳೆ ವ್ಯಕ್ತಿ, ಸಂತೋಷ ಆಯ್ತು ಅಂತ ಹೇಳಿದ್ರಿ. ಆ ಒಂದು ಉದ್ದೇಶಕ್ಕೆ ಈ ಕ್ವಶನ್ ಕೇಳ್ತಾ ಇದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಭೇಟಿ ಆದ್ಮೇಲೆ ನೀವು ನೋಡಿರ್ತೀರ, ಸಾಕಷ್ಟು ಕಮೆಂಟ್ ಬಂದಿರುತ್ತೆ, ಇಬ್ರು ಜೋಡಿ ಸಖತ್ತಾಗಿದೆ, ಕಪ್ಪೆ ಕಿಪ್ಪಿ ಒಂದಾದ್ರೆ ಒಳ್ಳೇದಾಗುತ್ತೆ ಅಂತ. ಸೊ ಅದಕ್ಕೆ ಏನ್ ಹೇಳ್ತೀರಾ? ಫ್ಯೂಚರ್ ಅಲ್ಲಿ ಅದೇನಾದ್ರೂ ಆಗೋ ಚಾನ್ಸ್ ಇದೆಯಾ? ಆ ಕಮೆಂಟ್ ಗಳಿಗೆ ಏನ್ ಆನ್ಸರ್? ಫ್ಯೂಚರ್ ಅಲ್ಲಿ ಅದೇನಾದ್ರು ಚಾನ್ಸ್ ಇದೆಯಾ? ಇಲ್ಲ, ಆತರ ಎಲ್ಲ ಏನಿಲ್ಲ. ಏನಕ್ಕೆ ಅಂದ್ರೆ ನಾನು ಅವ್ರನ್ನ ಲೈಕ್ ಪಾಪು ಲೈಕ್ ಆತರ ರೀತಿಲಿ ನೋಡ್ತಾ ಇರೋದು. ಯಾಕಂದ್ರೆ ಅವ್ರನ್ನ ನಾನ್ ಮದ್ವೆ ಆಗಲ್ಲ ಅಂತಲ್ಲ, ಅಂತ ಮಕ್ಳನ್ನ ಮದ್ವೆ ಆಗಲ್ಲ ಅಂತಲ್ಲ, ಬಟ್ ನಂಗೆ ಮದ್ವೆ ಇಂಟ್ರೆಸ್ಟ್ ಹೋಗೇ ಬಿಟ್ಟಿದೆ. ನನಗೇನಂದ್ರೆ ಅಂತವ್ರಿಗೆ ಎಂಕರೇಜ್ ಮಾಡ್ಬೇಕು, ಅಂತವ್ರನ್ನ ಬೆಳೆಸ್ಬೇಕು. ಇವಾಗ ನಾನು ಒಂದ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿರೋ ಕಾರಣಕ್ಕಾಗಿ ಅಂತವ್ ನಮ್ಮಂಗಿರೋರು ಬೆಳಿಬೇಕು. ನಮ್ಮನ್ ನೋಡಿ ಅವ್ರು ಮುಂದೆ ಬಂದವ್ರಲ್ಲ, ಅದು ಪ್ರೌಡ್ ಫೀಲ್. ಇವಾಗ ಎಲ್ಲೋ ಇದ್ದವ್ರು ನನ್ನ ನೋಡಿ ಮುಂದೆ ಬಂದ ಕಿಪಿ ಕೀರ್ತನೆ ಮಾಡ್ತಿದಾರೆ, ನಾನು ಮಾಡೋಣ ಅಂತ ಮುಂದೆ ಬಂದಿದಾರಲ್ಲ, ಅಂತವ್ರನ್ನ ಮುಂದಕ್ಕೆ ಹೋಗಕ್ ಬಿಡ್ಬೇಕು ಅಂತ ಅಂತವ್ರನ್ನ ತುಳಿಯ ಪ್ರಯತ್ನ ಮಾಡ್ಬಾರ್ದು. ಅದಕ್ಕೋಸ್ಕರ ನಾನು ಅವ್ರನ್ನ ತುಂಬಾ ಎಂಕರೇಜ್ ಮಾಡ್ತಾ ಇದ್ದೀನಿ. ಅವರೇ ಆಗ್ಲಿ ಯಾರೇ ಕಷ್ಟದಲ್ಲಿ ಬಡ ವ್ಯಕ್ತಿಗಳು ಅಂದ್ರೆ ವೈಯಕ್ತಿಕವಾಗಿ ಮನೇಲಿ ಪ್ರಾಬ್ಲಮ್ ಇದ್ದು ಇರೋ ಟ್ಯಾಲೆಂಟ್ ಇರೋನು ಬೆಳೆಸ್ತೀನಪ್ಪ. ನಾನು ಟ್ಯಾಲೆಂಟ್ ಇರೋರು ಮುಂದಕ್ಕೆ ಹೋಗ್ಲಿ, ಎಲ್ಲಾರು ಮುಂದಕ್ಕೆ ಹೋಗ್ಬೇಕು, ಯಾರನ್ನು ವ್ಯಂಗ್ಯ ಮಾಡ್ಬಾರ್ದು. ನಾನು ಯಾವತ್ತೂ ಅಷ್ಟೇ ಸುನಿಲ್ ಕಪ್ಪೆ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತೀನಿ. ಇದ್ರ ಕಂಡ್ರು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಹೋಗೋ ಬಾರೋ ಅಂತೆಲ್ಲ ಹೇಳೋ ರೈಸ್ ನನಗಿಲ್ಲ.